ಕರ್ಕಾಟಕ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ಒಂದು ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಕರ್ಕಾಟಕ ರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಅನ್ನುವಂಥದ್ದು ಒಂದು 5 ಪಾಯಿಂಟ್ಸ್ ಹೇಳ್ತಾರೆ. ಸಮಸ್ಯೆ ಇಲ್ಲ ಅಂತಲ್ಲ, ಎಚ್ಚರಿಕೆಗಳು ಸಹ ಇದೆ. ಅದು ಇನ್ನೊಂದು ವಿಡಿಯೋ ಮಾಡ್ತೇನೆ. ಇದು ಶುಭ ವಿಚಾರಗಳ ವಿಡಿಯೋ ಆಗಿರ್ತದೆ. ಸೊ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೊಂದು ಕುತೂಹಲ ಇರ್ಬೋದು, ಫೆಬ್ರವರಿ ತಿಂಗಳಲ್ಲಿ ನನಗೆ ಏನೇನು ಒಳ್ಳೆಯದಾಗುತ್ತಪ್ಪ ಅಂತ. ಸೊ ಆದ್ದರಿಂದ ನೀವು ದಯವಿಟ್ಟು ನನಗೆ ಒಂದು ಸಹಾಯ ಮಾಡಿ. ದಯವಿಟ್ಟು ಈ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ವಿಡಿಯೋ ಶೇರ್ ಆಗಬೇಕು. ಅದೇ ರೀತಿಯಲ್ಲಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಒಂದು ಅಕಸ್ಮಾತ್ತಾಗಿ ಅನಿರೀಕ್ಷಿತವಾಗಿ ನಿಮಗೊಂದು ಅವಕಾಶ ಸಿಗ್ತದೆ. ಅನಿರೀಕ್ಷಿತವಾಗಿ ಫೆಬ್ರವರಿಯಲ್ಲಿ ಸಿಕ್ಕ ಅವಕಾಶ ನಿಮ್ಗೆ ಒಳ್ಳೆ ಹೆಸರು, ದೊಡ್ಡ ಗೌರವ ನಿಮಗೆ ಸಿಗುವಂಗೆ ಮಾಡುತ್ತೆ. ಅನಿರೀಕ್ಷಿತವಾಗಿ ಸಿಗುವ ಒಂದು ಅವಕಾಶ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಒಳ್ಳೆ ಗೌರವನೂ ಸಿಗುತ್ತೆ, ಒಳ್ಳೆ ಹೆಸರು ಸಿಗುತ್ತೆ, ಫೇಮಸ್ ಕೂಡ ಆಗ್ತೀರಾ. ಖಂಡಿತವಾಗಿ ಒಳ್ಳೆಯದಾಗಲಿ. ದೃಷ್ಟಿಯೊಂದು ಆಗದೇ ಇರಲಿ, ಅದಕ್ಕೋಸ್ಕರ ವಿಶೇಷವಾಗಿ ದೃಷ್ಟಿ ಆಗದು ಅಂತ ದೃಷ್ಟಿ ಆದರೆ ತೆಗೆಸ್ಕೊಳ್ಳಿ ಮನೇಲಿ ಯಾರಿಗಾರ ಹೇಳ್ಕೊಂಡು. ಇಲ್ಲಾಂದ್ರೆ ನಾವು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳೋಕ್ಕೆ, ನವಶಕ್ತಿ ಬ್ರೇಸ್ಲೆಟ್ ಇತ್ಯಾದಿಗಳು. ಅದನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಮನೆಯೊಳಗಿನ ಒಂದು ಶುಭ ಸುದ್ದಿ ನಿಮಗೆ ನೆಮ್ಮದಿಯನ್ನು ನೀಡಲಿದೆ ಅಂತ. ಏನೋ ಒಂದು ಶುಭ ಸುದ್ದಿ, ಒಂದು ಗುಡ್ ನ್ಯೂಸ್, ನಿಮ್ಮ ಮನೇಲಿ ಒಂದು ಗುಡ್ ನ್ಯೂಸ್ ಹೇಳ್ತಾರೆ ಫೆಬ್ರವರಿ ತಿಂಗಳಲ್ಲಿ. ಅದು ನಿಮಗೊಂದು ಒಳ್ಳೆ ಸಮಾಧಾನ ಸಿಗುತ್ತೆ. ಬಿಡಪ್ಪ, ಒಂದು ಒಳ್ಳೆ ಗುಡ್ ನ್ಯೂಸ್ ಬಂತು ನನಗೆ ಅಂಥೇಳಿ. ಸೊ ಕರ್ಕಾಟಕ ರಾಶಿಯವರು ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಒಂದು ಗುಡ್ ನ್ಯೂಸ್ ಕೇಳುವಂತಹ ಸಾಧ್ಯತೆ ಇದೆ. ಅದು ಖಂಡಿತವಾಗಿ ಸಂತಸ ಕೊಡ್ತಕ್ಕಂಥದ್ದೇ. ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಹಣಕಾಸಿನ ವಿಚಾರದಲ್ಲಿ ನಿರೀಕ್ಷಿಸಿದ ಮೊತ್ತ ಅಥವಾ ಧನ ನಿಮಗೆ ಖಂಡಿತವಾಗಿ ಸಿಗುತ್ತೆ ಅಂತ. ಒಂದು ಹೆಲ್ಪ್ ಬೇಕು, ಅದು ದುಡ್ಡಿನ ಹೆಲ್ಪ್ ಬೇಕು. ಎಲ್ಲೋ ಒಂದು ಕಡೆ ನಿಮಗೆ ದುಡ್ಡು ಸಿಗುತ್ತೆ ಅಂತ ಅಂದ್ಕೊಂಡು ಪ್ರಯತ್ನ ಮಾಡ್ತೀರಾ, ಖಂಡಿತವಾಗಿ ಅಲ್ಲಿ ನಿಮಗೆ ದುಡ್ಡು ಸಿಕ್ಬಿಡುತ್ತೆ. ಸೊ ನಿರೀಕ್ಷಿತ ಪ್ರಮಾಣ, ನೀವು ಅಂದ್ಕೊಂಡ ರೀತಿಯಲ್ಲೇ ನಿಮಗೆ ಬೇಕಾದಂಥ ಹಣಕಾಸಿನ ಸಹಾಯ ಸಿಗುತ್ತೆ ಫೆಬ್ರವರಿ ತಿಂಗಳಲ್ಲಿ. ನೀವು ಅಂದ್ಕೊಂಡಲ್ಲೇ ಸಿಗುತ್ತೆ, ನೀವು ಎಲ್ಲಿಂದ ದುಡ್ಡು ಸಿಗುತ್ತೆ ಅಂದ್ಕೊಂಡು ಅಲ್ಲೇ ದುಡ್ಡು ಸಿಗುತ್ತೆ ನಿಮಗೆ. ಖಂಡಿತವಾಗಿ ಒಳ್ಳೆಯದಾಗತ್ತೆ. ನಾಲ್ಕನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನೀವು ಪಡುವ ಕಷ್ಟ, ಕೆಲಸದಲ್ಲಿ ನೀವು ಮಾಡುವಂತಹ ಕೆಲಸ, ನೀವು ಹಾಕುವಂಥ ಶ್ರಮ, ಮೇಲಧಿಕಾರಿಗಳು ನಿಮ್ಮನ್ನು ಮೆಚ್ಕೊಳ್ತಾರೆ. ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಶ್ರಮ, ನಿಮ್ಮ ಕಷ್ಟ, ನಿಮ್ಮ ಕೆಲಸ ನೋಡಿ ವೆರಿ ಗುಡ್, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಬೆನ್ನು ತಟ್ಟಿ ನಿಮಗೇನು ಬೇಕು ಪ್ರೋತ್ಸಾಹ ಕೊಟ್ಟು ನಿಮ್ಮ ಅವಶ್ಯಕತೆಗಳನ್ನು ನೀಗಿಸಿ ಖಂಡಿತವಾಗಿ ನಿಮ್ಮ ಬೆನ್ನೆಲುಬಾಗಿ ನಿಲ್ಲಿದ್ದಾರೆ ನೀವು ಕೆಲಸ ಮಾಡುವಲ್ಲಿ ಜಾಗದಲ್ಲಿ ನಿಮ್ಮ ಮೇಲಧಿಕಾರಿಗಳು. ಇದೊಂದು ಒಳ್ಳೆಯ ಅದ್ಭುತವಾದಂಥ ನಿಮಗೆ ಸಂತಸ ಕೊಡುವಂತಹ ಸುದ್ದಿಯಾಗಿದೆ. ಐದನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನಿಮ್ಮ ಹಳೆಯ ಕನಸೊಂದು, ಹಳೆಯ ಆಸೆ ಅಥವಾ ಹಳೆಯ ಕನಸು, ನಂಗೆ ಬಹಳ ದಿನಗಳ ಕನಸು ಹಿಂಗೊಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಇರ್ತದಲ್ಲ. ಸೊ ಫೆಬ್ರವರಿ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ನೀವು ಕಂಡ ಹಳೆಯ ಕನಸುಗಳು ಹೊಸ ರೂಪದಲ್ಲಿ ಅನುಷ್ಠಾನಕ್ಕೆ ಬರಲಿದೆ ಅಂತ. ನೀವು ಹೆಂಗೆ ಅಂದ್ಕೊಂಡಿದ್ರೋ ಹಾಗೆ ಬರದೇ ಇರ್ಬೋದು, ಬಟ್ ಅಟ್ಲೀಸ್ಟ್ ಏನೋ ಒಂದು ನಿಮ್ಮ ಹಳೆ ಕನಸು ನನಸಾಗತ್ತೆ ಅಂತ. ಬಹಳ ಕಾಲದಿಂದ ಅಂದ್ಕೊಳ್ತಿದ್ದ ಸರ್, ಹೆಂಗಾರ ಮಾಡಿ ಇದೊಂದು ಮಾಡಬೇಕು, ಇದೊಂದು ಆಗಬೇಕು, ಇದೊಂದು ನೋಡಬೇಕು, ಇದೊಂದು ಮಾಡಬೇಕು, ಏನೋ ಒಂದು ಇರ್ತದಲ್ಲ. ಸೊ ಆ ಬಹಳ ದಿನಗಳ ನಿಮ್ಮ ಕನಸು ನನಸಾಗಲಿದೆ. ನೀವೇನು ಅಂದ್ಕೊಂಡಿದ್ರು ಅದೇ ಮಾಡ್ತೀರಾ ಅಂತಲ್ಲ, ಬಟ್ ಎಲ್ಲೋ ಒಂದು ಕಡೆ ಆ ಪ್ರಮಾಣದಲ್ಲಂದರೆ ಇನ್ನೊಂದು ರೂಪದಲ್ಲಿ, ಆ ಸ್ವರೂಪದಲ್ಲಂದರೆ ಇನ್ನೊಂದು ಸ್ವರೂಪದಲ್ಲಿ, ಇನ್ನೊಂದು ರೀತಿಯಲ್ಲಿ, ಒಟ್ಟು ಎಲ್ಲೋ ಒಂದು ಕಡೆ ನಿಮಗೆ ಸಮಾಧಾನ ಆಗುತ್ತೆ. ಅಂತೂ ಇಂತೂ ಬಹಳ ಕಾಲದ ನನ್ನ ಕನಸು ಅಂತೂ ಮಾಡಿದ್ರೆ ಅದು ವೆರಿ ಗುಡ್ ಅನ್ನೋ ರೀತಿಯಲ್ಲಿ ನಿಮ್ಮ ಎಲ್ಲ ಶುಭ ವಿಚಾರಗಳು ನಿಮಗೆ ಆಗಬೇಕು ಅಂತಂದಾಗ ಒಂದು ಅದ್ಭುತವಾದಂತಹ ನವಶಕ್ತಿ ದುರ್ಗಾದೇವಿಯ ಅದ್ಭುತ ಪ್ರಸಾದ ನಿಮ್ಮ ಕೈಲಿರಬೇಕು. ಸೊ ಅದರಿಂದ ಆ ವಿಶೇಷವಾದ ದೇವತಾರಾಧನೆ, ವಿಶೇಷವಾದ ಪ್ರಸಾದ ನಾವು ನಿಮಗೆ ಕೊಡ್ತಾ ಇದ್ದೇವೆ. ವೀಕ್ಷಕರೇ, ಫೆಬ್ರವರಿ 1ನೇ ತಾರೀಕು ಮಾಘ ಪೂರ್ಣಿಮಾ, ಮಾಘ ಮಾಸದ ಹುಣ್ಣಿಮೆ,
ಅತ್ಯಂತ ಅದ್ಭುತವಾದಂತಹ ಒಂದು ದಿನ ಅವತ್ತು. ಯಾಕೆಂದರೆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥ, ಯಾಕೆಂದ್ರೆ ನೋಡಿ ಈಗ ಮತ್ತೆ ಪುನಃ ಎಲ್ಲರೂ ಉತ್ತರ ಭಾರತದ ಕಡೆ ತಿರುಗಿದ್ದಾರೆ ಆಯಿತಾ. ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು, ಗಂಗಾ ನದಿಯ ಸ್ನಾನ ಅಂತ. ಸೊ ಅಂಥ ಅದ್ಭುತವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂಥ ಹಲವಾರು ಹೋಮಗಳು ಮಾಡ್ತಾ ಇದ್ದೇವೆ. ಆದರೆ ಆ ವಿಶೇಷವಾದ ಪ್ರಸಾದದ ಬಗ್ಗೆ ಸಹ ಸ್ವಲ್ಪ ನಿಮಗೆ ಹೇಳ್ಬಿಡ್ತೇನೆ. ಅದರಲ್ಲೂ ವಿಶೇಷವಾಗಿ ನಾವು ಮಾಡುವಂಥ ಆಶ್ಲೇಷ ಬಲಿ ಪೂಜೆ ಇರಬಹುದು, ಸರ್ಪಶಾಂತಿ ಹೋಮ ಇರಬಹುದು, ಗುರು ಶಾಂತಿ ಇರಬಹುದು, ಶನಿ ಶಾಂತಿ ಇರಬಹುದು, ನವಗ್ರಹ ಶಾಂತಿಗಳಿರಬಹುದು. ಇದು ಬಹಳ ಮುಖ್ಯವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಹೋಮಗಳು. ಇದನ್ನೂ ಹೊರತುಪಡಿಸಿ ಇನ್ನೂ ಹಲವಾರು ಹೋಮಗಳು ಮಾಡ್ತಾ ಇದ್ದೇವೆ. ಪ್ರಸಾದ ಸ್ವರೂಪ ವಿಶೇಷವಾಗಿ 9 ವಿಧದ ವಿಶೇಷವಾದಂಥ ಉಪರತ್ನಗಳು, 10 ವಿಧ. ಇಲ್ಲಿ ಶ್ವೇತಾರ್ಕ ರತ್ನಗಳು ಸಹ ಇದೆ. ಶ್ವೇತಾರ್ಕ ರತ್ನಗಳು ನಿಮಗೆ ಮನಸ್ಸಿನ ಮೇಲೆ ಒಂದು ಹತೋಟಿಯನ್ನ, ನಿಗ್ರಹವನ್ನ ಕೊಟ್ಟು ಅದ್ಭುತವಾದಂತಹ ಒಂದು ಯಶಸ್ಸನ್ನು ನಿಮಗೆ ಪಡೀಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದ್ರ ಜೊತೆಗೆ ಇರತಕ್ಕಂಥ ಇನ್ನು 9 ರತ್ನಗಳು, ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ನಾನು, ಯಾವ ರತ್ನಗಳು. ಯಾಕೆಂದ್ರೆ ಒಂದು ರತ್ನ ನಿಮಗೆ ದುಡ್ಡು ಕೊಟ್ಟರೆ ಒಂದು ಐಶ್ವರ್ಯವನ್ನ, ಒಂದು ಆರೋಗ್ಯವನ್ನ, ಒಂದು ನೆಮ್ಮದಿಯನ್ನ, ಒಂದೊಂದು ರತ್ನಗಳು ಒಂದೊಂದು ರೀತಿಯವಾದಂತಹ ಅದ್ಭುತಗಳನ್ನ, ಫಲಗಳನ್ನು ಕೊಡ್ತಕ್ಕಂಥದ್ದು. ಈ 9 ಪ್ಲಸ್ ಇದೊಂದು, ಈ 10 ವಿಧದ ವಿಶೇಷವಾದಂತಹ ಒಂದು ಉಪರತ್ನಗಳ ಒಂದು ಬ್ರಾಸ್ಲೆಟ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳು ಕೊಡ್ತಾ ಇದ್ದೇವೆ. ನಿಮಗೂ ಸಹ ವಿಶೇಷವಾಗಿ ಇದು ಬೇಕು ಅಂತ ಆದರೆ ಮುಂದಿನ ವಿಡಿಯೋಗಳಲ್ಲಿ ಸಹ ಇನ್ನೂ ವಿಶೇಷವಾಗಿ ಏನೇನು ಹೋಮಗಳು ಮಾಡ್ತಾ ಇದ್ದೇವೆ, ಅದರಲ್ಲಿ ಇದು ಎನರ್ಜೈಸ್ ಮಾಡ್ತೇವೆ ಅಂತ ಹೇಳ್ತೇವೆ. ಸದ್ಯಕ್ಕೆ ನಾನು ನಿಮಗೆ ಹೇಳ್ತಿರೋದು ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ, ಸಂತಾನ ಗೋಪಾಲ ಕೃಷ್ಣ ಹೋಮ, ಹೀಗೆ ಇನ್ನೂ ಹಲವಾರು ಹೋಮಗಳಿದೆ. ಆ ಎಲ್ಲ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಸುಮ್ಮನೆ ಸಿಂಪಲ್ ಆಗಿ ನೀವು ಲೆಫ್ಟ್ ಹ್ಯಾಂಡ್ ಅಥವಾ ರೈಟ್ ಹ್ಯಾಂಡಲ್ಲಿ ಹಾಕೊಂಡ್ಬಿಟ್ರು ಸಾಕು. ನಾನು ನಿಮಗೆ ಕಾಣಲಿ ಅಂತ ಹೇಳ್ಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಹಾಕೊಂಡಿದ್ದೀನಿ. ನೀವು ರೈಟ್ ಹ್ಯಾಂಡಲ್ಲಿ ಕೂಡ ಬಲಗೈಯಲ್ಲಿ ಹಿಂಗೆ ನೀಟಾಗಿ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಬಹಳ ವಿಶೇಷವಾದಂತಹ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದಾಗಿರ್ತದೆ. ಇದು ಸಿಂಪಲ್ ಆಗಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತಾ ಇದ್ದೇವೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.